ಇರ್ಲಿಲ್ಲ ಹೋಳಿಗೆ ಮನೆ, ಇವತ್ತು ಓಪನ್ ಆಗಿದೆ. ಸೊ ಖುಷಿ ಆಗ್ತಾ ಇದೆ. ಈ ಭಾಗದ ಜನರಿಗೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಐಟಮ್ಸ್ ಬೇರೆ ಕಡೆ ನೋಡಿದೀನಿ ನಾನು. ಬ್ಯಾಂಗ್ಳೂರ್ ಸೌತ್ ಕಡೆ ಸುಮಾರು ಬ್ರಾಂಚಸ್ ಇದೆ ಅಂತ ಅನ್ಸುತ್ತೆ. ಸೊ ಅಲ್ಲಿ ಯೂಶಲಿ ಶಾಪಿಂಗ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀವಿ. ಸೊ ನಮ್ಮ ಭಾಗದಲ್ಲಿ ಇದು ಓಪನ್ ಆಗಿದೆ ಅಂದ್ರೆ ಅದು ಖುಷಿ ಆಗ್ತದೆ. ಸೊ ಗುಡ್ ಲಕ್. ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ನಿಮಗೆ ಕಸ್ಟಮರ್ಸ್ ಬರೋದ್ರಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಆಲ್ ದಿ ಬೆಸ್ಟ್. ಬಹಳ ಟೈಮಿಂದ ತಿಂತಾ ಬಂದಿದ್ದೀನಿ. ನಾನೇನೋ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅನ್ನೋ ತರ ಎಲ್ಲ. ಹೋಳಿಗೆ ಮನೆ ಇಸ್ ಆಲ್ರೆಡಿ ಫೇಮಸ್. ಅಂಡ್ ಇವತ್ತು ನನ್ನ ಒಂದು ಪುಣ್ಯ, ನಾನು ಇವತ್ತು ಇಲ್ಲಿ ಬಂದು ಇದರ ಒಂದು ಓಪನಿಂಗ್ ಅಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಅಂಡ್ ಕಾಂಗ್ರಾಚುಲೇಷನ್ ಸರ್. ಎಲ್ಲೋದ್ರಿ? ಅವ್ರ ವೈಫ್ ಇದ್ದಾರೆ. ಸೊ ಪೂಜಾ ಅವ್ರಿಗೆ ಮತ್ತೆ ಪ್ರಕಾಶ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ಇನ್ನು ಹೆಚ್ಚೆಚ್ಚು ಶಾಖೆಗಳನ್ನ ಓಪನ್ ಮಾಡೋ ಹಾಗಾಗ್ಲಿ. ಆಲ್ರೆಡಿ ಈ ಕುರ್ಕು ತಿಂಡಿಗಳೆಲ್ಲ ಸಿಕ್ಕಾಬಿಟ್ಟೆ ಫೇಮಸ್. ಅಂಡ್ ನಮ್ಮ ಮನೆಗಳಲ್ಲೆಲ್ಲ ದಿನನಿತ್ಯ ಏನು ಮಾಡದೇ ಇರೋದ್ರಿಂದ ನಮ್ಗಳಿಗೆ ಈಸಿ ಪಿಕ್ ಅಂತ ಹೇಳ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಒಂದ್ಸತಿ ಅಂಗಡಿ ಹೋದೆ ಅಂತಂದ್ರೆ ಒಂದ್ 2 ಬ್ಯಾಗ್ ಫುಲ್ ಹಿಂಗ್ ತಗೊಂಡು ಆಚೆ ಬರೋದು ನಾನು. ಸೊ ಐ ಆಮ್ ಆಲ್ವೇಸ್ ಲೈಕ್ ದಟ್. ನಾನು ಸ್ವಲ್ಪ ತಿಂಡಿ ಎಲ್ಲ ಚೆನ್ನಾಗಿ ತಿನ್ನೋದ್ರಿಂದ ನಮ್ಮ ಮನೆಯಲ್ಲೂ ಒಂದ್ ಸ್ವಲ್ಪ ಅವಾಗ ಅಭ್ಯಾಸ ಮಾಡ್ಸಿರ್ತೀನಿ. ಆದ್ರೆ ನಮ್ಮಮ್ಮ ಸ್ವಲ್ಪ ಸಾಫ್ಟ್ ಆಗಿರೋ ಪೋರ್ಷನ್ ಅಂದ್ರೆ ಆ ತರದ ಫುಡ್ ನ ಜಾಸ್ತಿ ಇಷ್ಟಪಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಪಿಕ್ಕಿ ಅವ್ರ ವಿಚಾರದಲ್ಲಿ. ಬಟ್ ನನಗೆ ಹಂಗೇನಿಲ್ಲ, ನಾನು ಆಲ್ಮೋಸ್ಟ್ ಎಲ್ಲಾನು ಟ್ರೈ ಮಾಡ್ತಾ ಇರ್ತೀನಿ. ಅಂಟಿಲ್ ಅನ್ಲೆಸ್ ಇಟ್ಸ್ ವೆರಿ ಲೈಕ್ ಟು ವೆರಿ ಸ್ವೀಟ್ ಕೈಂಡ್ ಆಫ್ ಇರೋ ಒಂದ್ 2-3 ಐಟಮ್ ನ ಬಿಟ್ಟು ಎಲ್ಲಾನು ಚೆನ್ನಾಗಿ ತಿಂದಿರ್ತೀನಿ ನಾನು. ಸೊ ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ಗುಡ್ ಲಕ್ ಟು ಯು. ಇನ್ನು ಹೆಚ್ಚಿನ ಶಾಖೆಗಳು ಓಪನ್ ಆಗೋಂಗಾಗ್ಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ಇಲ್ಲಿ ಹೆಗ್ಡೆ ನಗರದ ಸುತ್ತಮುತ್ತ ಯಾರ್ಯಾರು ಇದಿರೋ ಎಲ್ಲರೂ ಹೋಳಿಗೆ ಮನೆಗೆ ಬನ್ನಿ. ನಿಮ್ಮ ಮನೆ ಫಂಕ್ಷನ್ಸ್ ಆಗಿರ್ಬಹುದು ಅಥವಾ ನಿಮ್ಗೆ ಸುಮ್ನೆ ಟೈಮ್ ಪಾಸ್ ಮಾಡಬೇಕು, ಕುರುಕ್ ತಿಂಡಿ ತಿನ್ಬೇಕು ಅಂದ್ರೆ ಆಗಿರ್ಬಹುದು, ಎಲ್ಲಾ ತರದ ಐಟಮ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಅಂಡ್ ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್. ಕುಂದಾಪುರ ಸೈಡು, ಉಡುಪಿ ಸೈಡು, ಬ್ಯಾಂಗ್ಳೂರಿಯನ್ಸ್ ಎಲ್ಲರೂ ತಿನ್ನುವಂತ ಎಲ್ಲಾ ತಿಂಡಿಗಳು ಸಿಗುತ್ತೆ. ಇದು ಬಿರಿಯಾನಿ ಜಾಗ, ಇದು ಹೆಬ್ಬಾಳದಿಂದ ಆಚೆಗೆ ಬಿರಿಯಾನಿ ಜಾಗದಲ್ಲಿ ಹೋಳಿಗೆ ಇಟ್ಟಿರಲ್ಲ. ಫಸ್ಟ್ ಆಫ್ ಆಲ್ ಈ ಸಾಹಸಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ಇವ್ರಿಗೆ. ಅಂಡ್ ಬೇಕು, ಇಂಥ ಜಾಗಗಳು ಬೇಕು. ಯಾಕಂದ್ರೆ ಇವತ್ತು 3,000 ಜನಕ್ಕೆ ಉಚಿತವಾಗಿ ಹೋಳಿಗೆ ಹಂಚಾರಂತೆ. ಸೊ ಎಲ್ಲರೂ ಅನ್ನ ಹಂಚೋದು ಅನ್ನದಾನ ಮಾದಾನ ಅಂತ ಹೇಳ್ತಾರೆ. ಅದರಲ್ಲೂ ಸಿಹಿ ಹಂಚಾರ 3,000 ಜನಕ್ಕೆ ಅಂದ್ರೆ ಬಹಳ ಒಳ್ಳೇದು. ಅದು ಈಗ ಇನ್ನೇನು 2026 ಬರ್ತಾರೆ, ಎಲ್ಲ ಕೂಡಿದ್ರೆ 4 ಬರುತ್ತೆ. ಅದೊಂಥರ ರಾಹು ಇದಕ್ಕೆ ಎಲ್ಲ ಸ್ವೀಟ್ ಹಂಚಿ ಅಂತ ಹೇಳ್ತಾರೆ. ಸೊ ಅದರಿಂದನೇ ಒಂದು ಒಳ್ಳೆ ಶುಭ ಸಂಕೇತ ನಿಮ್ಗೆ. ಸೊ ಖುಷಿ ಆಗುತ್ತೆ. ಅಂಡ್ ಈಗಷ್ಟೇ ನಾನು ಬಾದಾಮಿ, ಕೋವಾ, ಇನ್ನೊಂದು ಸ್ಪೆಷಲ್ ಏನೇನೋ ಎಲ್ಲ ಕೊಟ್ಟರು. ಎಲ್ಲದಕ್ಕಿಂತ ನನಗೆ ಬಾದಾಮಿ ಹೋಳಿಗೆ ತುಂಬಾ ಇಷ್ಟ ಆಯ್ತು. ಸೊ 9 ಬ್ರಾಂಚ್ಗಳಿದೆ ಅಂತ ಇರೋದು ಈಗಾಗಲೇ ಬೆಂಗಳೂರು ತುಂಬಾ. ಸೊ ಎಲ್ಲೂ ಹೋದ್ರು ಈ ವಿಡಿಯೋ ಯಾರು ನೋಡ್ತಾ ಇರೋ ಬಾದಾಮಿ ಹೋಳಿಗೆ ಮಾತ್ರ ಖಂಡಿತ ಟ್ರೈ ಮಾಡಿ. ಅಂಡ್ ಒಬ್ಬ ಮನುಷ್ಯನ್ಗೆ ಚಟಕ್ಕೆ ಏನೇನ್ ಬೇಕು ಎಲ್ಲ ಇಟ್ಟಿಯಾರ ಇಲ್ಲಿ. ಅಂದ್ರೆ ಬಾಯ್ಗೆ ಸುಮ್ನೆ ಏನೋ ಹಾಕೋತಾ ಇರ್ಬೇಕಲ್ಲ. ಪರಕ್ಲು ಹೆಸರೇ ಇದೆ ಮನೆ ಒಳಗೆ ಕುರುಕ್ಲು ತಿಂಡಿ ಅಂತ. ಹೋಳಿಗೆ ಮನೆ, ಕರೆಕ್ಟ್. ಹೋಳಿಗೆ ಮನೆ ಕುರುಕ್ಲು ತಿಂಡಿ. ಕುರುಕ್ಲೆ ಏನ್ ನೋಡಿದಲ್ಲ ಕುರುಕ್ಲೆ. ಎಲ್ಲ ಒಳ್ಳೆ ಎಣ್ಣೆ ಅಲ್ವಾ ಸರ್? ಇದು ಎಣ್ಣೆ ಜೊತೆನೆ ತಗೊಂತಾರ, ಅದೇ ಪ್ರಾಬ್ಲಮ್. ಇಲ್ಲ ಬಟ್ ನಿಜವಲ್ಲ ಸಾಕಾಗಿದೆ. ಸೊ ನೋಡ್ತಾ ಇದ್ರೆ ಎಲ್ಲ ಒಂದೊಂದು ತಗೊಂಡೋಗ್ಬೇಕು ಅನ್ಸೆ. ಸದ್ಯ ನಾನ್ ಬಂದೀನಿ, ನನ್ನ ಹೆಂಡತಿ ಅನ್ನೋದು ಬಂದಿದೆ, ಅರ್ಧ ಅಂಗಡಿ ಅವಳೇ ಕೊಡ್ಕೊಂಡಿರೋಳು. ತೆಂಗುಳು ತಗೊಳ್ಳಿ, ಚಿಪ್ಸ್ ತಗೊಳ್ಳಿ. ಏನ್ ಸರ್ ನಿಮ್ ಸ್ಪೆಷಲ್ ಏನ್ ಸರ್ ಇಲ್ಲಿ ಈ ಕುರುಕ್ಲಲ್ಲಿ? ನಮ್ಮಲ್ಲಿ ಮಿಕ್ಸರ್ ಆಗ್ಲಿ, ನಿಪ್ಪಟ್ಟಾಗ್ಲಿ, ಕೆಲವೊಂದು ಐಟಮ್ ತುಂಬಾ. ಹೌದಾ? ಬಂದವರು ಅದಕ್ಕೋಸ್ಕರ ಬರೋರು ತುಂಬಾ ಜನ ನೋಡಿ. ನಿಪ್ಪಟ್ಟಿಗೆ ಬಂದವರು ಒಂದ್ಸಲ ಬಂದವರು ಅದಕ್ಕೋಸ್ಕರ ಬರ್ತಾರೆ. ಸ್ಪೆಷಲ್ ಮಿಕ್ಸರ್, ಜೋಳದ ನಿಪ್ಪಟ್ಟು. ಸೊ ಇವ್ರಿಗಿಂತ ನಿಮ್ಗೆ ಜಾಸ್ತಿ ಗೊತ್ತಿದ್ದೀನಿ. ಹೋಗ್ಲಿ ಸರ್, ಒಳ್ಳೇದಾಗ್ಲಿ ಸರ್. ವಿಶ್ ಯು ಆಲ್ ದಿ ಬೆಸ್ಟ್. ನಮ್ಮಲ್ಲಿರೋ ಐಟಮ್ಗಳು ಎಲ್ಲ ಒಳ್ಳೇದಿರೋದ್ರಿಂದ ನಾವು ಅದಕ್ಕೆ ಸೆಲೆಕ್ಟೆಡ್ ಮಾಡಿಲ್ಲ ಸರ್. ಇವರಲ್ಲಿರೋ ಐಟಮ್ ಯಾರ ಹತ್ರನೂ ಇರುವಂತೆ. ಸೊ ಈ ಐಟಮ್ ನ ನೀವು ಟೇಸ್ಟ್ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಎಲ್ಲಾ ಕಡೆ ಬ್ರಾಂಚಸ್ ಇದೆ, ಖಂಡಿತವಾಗ್ಲೂ ಹೋಗಿ. ಏನ್ ಸರ್? ನಾನು ಆಗ್ಲೇ ಪಾರ್ಸಲ್ ಹೇಳಾಯ್ತು, ಗೋವಾದು ಹೋಳಿಗೆ ಆಗ್ಲೇ ಪಾರ್ಸಲ್ ಹೇಳಾಯ್ತು. ಆಚೆ ಕಡೆ ನೋಡಿಲ್ಲ, ಇನ್ನ ನೋಡಿದ್ರೆ ಇನ್ನೊಂದಷ್ಟು ಪ್ಯಾಕೆಟ್ಗಳು ಎತ್ಕೊಂಡು ಹೋಗ್ತೀನಿ 100%. ಏನ್ ಸರ್? ಹೋಳಿಗೆ ಮನೆ ಅಂದ್ರೇನೆ ಬರೀ ಹೋಳಿಗೆ ಇದೆ, ಒಂದು ವೆರೈಟೀಸ್. ಮೊದಲು ಕಾಯಿ ಹೋಳಿಗೆ, ಬೆಳೆ ಹೋಳಿಗೆ ಮಾತ್ರ ಸಿಗ್ತಾ ಇತ್ತು. ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು 15 ವೆರೈಟಿ, ಡ್ರೈ ಫ್ರೂಟ್ಸ್ ಆಗ್ಲಿ, ಬಾದಾಮಿ ಆಗ್ಲಿ, ಗೋವಾ, ಪೈನಾಪಲ್, ಯಾವ್ಯಾವ ಫ್ಲೇವರ್ಗಳಿದೆ, ಹಣ್ಣಿನ ಫ್ಲೇವರ್ಗಳಿದೆ, ಅದನ್ನೆಲ್ಲ ನಾವು ತಗೊಂಡು ಹೋಳಿಗೆ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿರುತ್ತೆ ಸರ್. ಎಲ್ಲ ಒಂದ್ಸರಿ ಬಂದು ಟೇಸ್ಟ್ ಮಾಡಬಹುದು. ನಮ್ದು ಇದು 9ನೇ ಬ್ರಾಂಚ್ ಓಪನ್ ಆಗ್ತಾ ಇರೋದು. ಮತ್ತೆ ಕುರುಕಲ್ ತಿಂಡಿಯಲ್ಲೂ ಅಷ್ಟೇ, ನಾವು ಒಳ್ಳೆಯ ಆಯಿಲಲ್ಲಿ ಮಾಡ್ತಾ ಇದೀವಿ. ಬಟ್ ಕಸ್ಟಮರ್ಗೆ ಇಷ್ಟ ಆಗುವಂತ ಐಟಮ್ನೇ ನಾವು ಮಾಡ್ತಾ ಇದೀವಿ. ಎಲ್ಲ ಐಟಮ್ ತುಂಬಾ ಚೆನ್ನಾಗಿರುತ್ತೆ ಸರ್. ನಾವು ಆಕ್ಚುಲಿ 14 ಇಯರ್ಸ್ ಆಯ್ತು ಸರ್. ಫಸ್ಟ್ ಬ್ರಾಂಚ್ ನಮ್ದು ಜಯನಗರ 9th ಬ್ಲಾಕ್ ಅಲ್ಲಿ ಮಾಡಿರೋದು. ಇದು ಈಗ ಹೆಗ್ಡೆ ನಗರದಲ್ಲಿ 9ನೇ ಬ್ರಾಂಚ್ ಓಪನ್ ಆಗಿದೆ. ಒಂದು ಹೆಗ್ಡೆ ಇದು ಜಯನಗರ, ಆಮೇಲೆ ಹನುಮಾನ್ ನಗರ, ಉತ್ತರಹಳ್ಳಿ,
ಇಂದಿರಾನಗರ, ಬೇಗೂರು, ಮಾರತ್ತಹಳ್ಳಿ, ವಿದ್ಯಾರಣ್ಯಪುರ, ಇದು ಹೆಗಡೆ ನಗರ ಸರ್. ವಿಶೇಷವಾಗಿ ಮನೆಯಲ್ಲಿ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಮಾಡ್ತಾರೆ. ಹೌದು ಸರ್. ತಮ್ಮಲ್ಲಿ ತುಂಬಾ ವೆರೈಟಿ ಇದೆ ಅಂತ ಹೇಳ್ಕೊಡ್ತಿದ್ದಾರೆ. ಹೌದು ಸರ್. ಯಾವ ಹೋಳಿಗೆದಲ್ಲಿ ತುಂಬಾ ಅತಿ ಹೆಚ್ಚಾಗಿ ಜನರಿಗೆ ಇಷ್ಟ ಆಗುತ್ತೆ, ಅತಿ ಮಕ್ಳಿಗೆ ಇಷ್ಟ ಆಗುತ್ತೆ? ಮಕ್ಕಳಿಗೆ ಅಂದ್ರೆ ಚಾಕ್ಲೇಟ್ ಇಷ್ಟಪಡ್ತಾರೆ ಸರ್. ಆಲ್ಮೋಸ್ಟ್ ಚಾಕ್ಲೇಟ್ ಒಳಗೆ ಇದೆಯಾ? ಚಾಕ್ಲೇಟ್ ಒಳಗೆ ಇದೆ ಸರ್. ಮಕ್ಕಳು ಚಾಕ್ಲೇಟ್ ಇಷ್ಟಪಡ್ತಾರೆ. ದೊಡ್ಡವರೆಲ್ಲ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಬಾದಾಮಿನೇ ತುಂಬಾ ಇಷ್ಟಪಡ್ತಾರೆ ಸರ್. ಅದು ಆಕ್ಚುಲಿ ಬಾದಾಮಿ ಪ್ಯೂರ್ ಬಾದಾಮಿಯಿಂದನೇ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಸಿಹಿ ಐಟಮ್ ಹೇಳಿದ್ರೆ ಖಾರದ ಐಟಮ್ ನಲ್ಲಿ ಏನಿದೆ? ಖಾರದ ಐಟಮ್ ಹೇಳಿದ್ನಲ್ಲ ಸರ್, ಎಲ್ಲ ನಮ್ದೆಲ್ಲ ಫ್ರೆಶ್ ಮಿಕ್ಸರ್ ಆಗ್ಲಿ, ಸ್ಪೆಷಲ್ ಮಿಕ್ಸರ್ ಇದೆ. ಆಮೇಲೆ ಕೆಲವೊಂದು ಐಟಮ್ಗಳಿದೆ, ಅದೆಲ್ಲ ಹೇಳಕ್ ಹೋದ್ರೆ ತುಂಬಾ ಇರುತ್ತೆ. ಎಲ್ಲಾ ಐಟಮ್ ಚೆನ್ನಾಗಿರುತ್ತೆ, ತುಂಬಾ ಸಕ್ಸಸ್ಫುಲ್. ರೇಟ್ ಅಂದ್ರೆ ಏನಾಗುತ್ತೆ ಸರ್, ನಾವು ಕ್ವಾಲಿಟಿ ಮೇಂಟೈನ್ ಮಾಡಿದಾಗ ಒಂದು ರೇಟ್ ಲೆವೆಲ್ ಆಗಿ ಇಡಬೇಕಾಗತ್ತೆ. ತುಂಬಾ ಲೋ ಕ್ವಾಲಿಟಿ ಕೊಡ್ಬೇಕಾದ್ರೆ ರೇಟ್ ಡೌನ್ ಮಾಡಬಹುದು. ಒಂದು ಲೆವೆಲ್ ಅಲ್ಲಿ ಕಸ್ಟಮರ್ಗೆ ಯಾವುದು ವರ್ತ್ ಆಗುವಂತದ್ದು ರೇಟ್ ಇಟ್ಟಿದ್ದೀವಿ ಸರ್. ನಮ್ಮ ಭಾಗದಲ್ಲಿ ಆಕ್ಚುಲಿ ಈ ತರ ಒಂದು ಒಳ್ಳೆ ಸಿಹಿ ತಿಂಡಿ ಕೊಡುವಂತ ಒಂದು ಅಂಗಡಿ ಯಾವುದು ಇರಲಿಲ್ಲ. ಬರೀ ಸಿಹಿ ತಿಂಡಿ ಮಾತ್ರ ಅಲ್ಲ, ಮನೇಲಿ ಮಾಡುವಂತ ಒಳ್ಳೆ ಕಾರ್ಯಕ್ರಮಗಳು ಏನು ಬೇಕಾಗಿದೆಯಲ್ಲ, ಈ ಕಮ್ಟಿ ಮಿಠಾಯಿ ಅಂತೆ ಮತ್ತೆ ಉಪ್ರಿ ಉಂಡೆ, ಈ ಕಾರ್ಯಕ್ರಮಗಳು ಸಿಗುವಂತ ಎಲ್ಲ ಐಟಮ್ಗಳನ್ನ ಬೇರೆ ಕಡೆ ಹೋಗ್ಬೇಕಾಗಿತ್ತು. ವಿಶೇಷವಾಗಿ ಇವತ್ತು ನಮ್ಮ ಈ ಹೆಗಡೆ ನಗರದಲ್ಲಿ ಮಾಡೋದು ಬಹಳ ಸಂತೋಷ ನಮಗೆ. ಇಲ್ಲಿ ಸುಮಾರು ಒಂದು 5 ಕಿಲೋಮೀಟರ್ ಸರೌಂಡಿಂಗಲ್ಲಿ ಯಾವುದೂ ಇಲ್ಲ ಇದು. ಆಮೇಲೆ ಬೆಳಿಗ್ಗೆ ಸುಮಾರು ಹ್ಯಾಂಡ್ ಬಿಲ್ ಹಂಚ್ತಾ ಇದ್ರು ನಮ್ಮ ಪ್ರಕಾಶ್ ಅವ್ರ ಕಡೆಯವರು. ಅದರಲ್ಲಿ ಸುಮಾರು ತರ ವೆರೈಟೀಸ್ ಮಾಡ್ತಿದ್ದಾರೆ ಅವರು. ಇದೊಂದು ಸಿಹಿ ತಿಂಡಿ ಅಂಗಡಿ, ಹೋಳಿಗೆ ಮನೆ. ಯಾಕಂದ್ರೆ ಈ ತರ ಒಂದು ಅಂಗಡಿ ಎಲ್ಲೂ ಇರಲಿಲ್ಲ ಇಲ್ಲಿ. ಏನಂತ ಅಂದ್ರೆ ಮನೆಗಳಲ್ಲಿ ಕಾರ್ಯಕ್ರಮ, ಈ ಹೆಣ್ಮಕ್ಳು ದೊಡ್ಡವರಾಗೋದಿರ್ಲಿ ಅಥವಾ ಫಂಕ್ಷನ್ಗಳಿಗಿರ್ಲಿ ಇನ್ನೊಂದಿಗಿರ್ಲಿ, ಈ ತರ ಮಾಡಿ